ಮಹಾಶಿವರಾತ್ರಿ ಈ ಹೆಸರು ಕೇಳ್ದ ತಕ್ಷಣ ನಮ್ಗೆ ನೆನ್ಪಾಗೋದು ಉಪವಾಸ, ಜಾಗರಣೆ, ದೇವಸ್ಥಾನದಲ್ಲಿ ಪೂಜೆ ಅಲ್ವಾ? ಆದ್ರೆ ಇದಿಷ್ಟೇನಾ ಶಿವರಾತ್ರಿ ಅಂದ್ರೆ? ಈ ಒಂದು ರಾತ್ರಿಯ ಹಿಂದೆ ಬ್ರಹ್ಮಾಂಡದ ರಹಸ್ಯಗಳೇ ಅಡಗಿವೆ ಅಂತಾರೆ. ಏನದು? ಬನ್ನಿ ಈ ರಾತ್ರಿಯ ಆಳಕ್ಕೆ ಇಳಿದು ಒಂದೊಂದಾಗಿ ನೋಡೋಣ. ವರ್ಷಕ್ಕೊಮ್ಮೆ ಬರುವ ಈ ರಾತ್ರಿ ಯಾಕೆ ಇಡೀ ರಾತ್ರಿ ನಿದ್ದೆ ಮಾಡಬಾರ್ದು ಅಂತಾರೆ? ಇದೇನು ಸುಮ್ಮನೆ ಒಂದು ಸಂಪ್ರದಾಯನಾ? ಅಥವಾ ಇದರ ಹಿಂದೆ ಯಾವುದಾದ್ರೂ ಆಳವಾದ ಆಧ್ಯಾತ್ಮಿಕ, ಅಷ್ಟೇ ಯಾಕೆ ವೈಜ್ಞಾನಿಕ ಕಾರಣ ಇದೆಯಾ? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಹೋಗೋದೇ ನಮ್ಮ ಈ ಪಯಣದ ಉದ್ದೇಶ. ಹಾಗಿದ್ರೆ ನಮ್ಮ ಈ ಹುಡುಕಾಟವನ್ನ ಶಿವರಾತ್ರಿ ಅನ್ನೋ ಹೆಸರಿನಿಂದಲೇ ಶುರು ಮಾಡೋಣ. ಯಾಕಂದ್ರೆ ಈ ಪದದ ಅರ್ಥದಲ್ಲೇ ಒಂದು ದೊಡ್ಡ ಸುಳಿವು ನಮಗಾಗಿ ಕಾಯ್ತಾ ಇದೆ. ನೋಡಿ, ಶಿವ ಅಂದ್ರೆ ಕೇವಲ ದೇವರ ಹೆಸರು ಮಾತ್ರ ಅಲ್ಲ. ಸಂಸ್ಕೃತದಲ್ಲಿ ಶಿವ ಅಂದ್ರೆ ಮಂಗಳಕರ ಅಥವಾ ಶುಭಕರ ಅಂತ ಅರ್ಥ. ರಾತ್ರಿ ಅಂದ್ರೆ ಕತ್ತಲು. ಹಾಗಾದ್ರೆ ಶಿವರಾತ್ರಿ ಅಂದ್ರೆ ನಮ್ಮೊಳಗಿನ ಅಜ್ಞಾನ ಅನ್ನೋ ಕತ್ತಲನ್ನು ಓಡಿಸಿ ಜ್ಞಾನದ ಬೆಳಕನ್ನು ತರುವ ಒಂದು ಪರಮ ಮಂಗಳಕರವಾದ ರಾತ್ರಿ. ಇದು ಹೊರಗಿನ ಕತ್ತಲಲ್ಲ, ಇದು ಅಂತರಂಗದ ಕತ್ತಲನ್ನು ಕಳೆಯುವ ಸಮಯ. ಇಲ್ಲಿ ತುಂಬಾನೇ ಇಂಟ್ರೆಸ್ಟಿಂಗ್ ಆದ ಒಂದು ನಂಬಿಕೆ ಇದೆ. ಈ ಒಂದು ನಿರ್ದಿಷ್ಟ ರಾತ್ರಿಯಂದು ಬ್ರಹ್ಮಾಂಡದ ಶಕ್ತಿ ಅಂದ್ರೆ ಕಾಸ್ಮಿಕ್ ಎನರ್ಜಿ ಭೂಮಿಯ ಕಡೆಗೆ ಒಂದು ಪ್ರವಾಹದ ಹಾಗೆ ಹರಿದು ಬರುತ್ತಂತೆ. ಈ ವಿಶೇಷವಾದ ಶಕ್ತಿಯನ್ನು ನಮ್ಮೊಳಗೆ ತುಂಬಿಕೊಳ್ಳೋದೇ ಈ ರಾತ್ರಿಯ ಜಾಗರಣೆಯ ಹಿಂದಿನ ಒಂದು ದೊಡ್ಡ ಉದ್ದೇಶ. ಸರಿ, ಈಗ ಪುರಾಣಗಳ ಪುಟಗಳನ್ನೊಮ್ಮೆ ತಿರುವಿ ಹಾಕೋಣ. ಯಾಕಂದ್ರೆ ಪ್ರತಿಯೊಂದು ಆಚರಣೆಯ ಹಿಂದೆ ಒಂದು ಅದ್ಭುತವಾದ ಕತೆ ಇದ್ದೇ ಇರುತ್ತೆ ಅಲ್ವಾ? ಈ ರಾತ್ರಿಯ ಮಹತ್ವವನ್ನು ಹೇಳುವ ಒಂದೆರಡು ಪ್ರಸಿದ್ಧ ಕಥೆಗಳನ್ನ ಈಗ ನೋಡೋಣ. ಅಮರತ್ವವನ್ನ ಕೊಡುವ ಅಮೃತಕ್ಕಾಗಿ ದೇವತೆಗಳು ಮತ್ತು ಅಸುರರು ಸೇರಿ ಕ್ಷೀರಸಾಗರವನ್ನ ಕಡಿಯೋಕೆ ಶುರು ಮಾಡಿದ್ರು. ಅದೇ ಸಮುದ್ರ ಮಂಥನ. ಆದರೆ ಅವರು ಅಂದುಕೊಂಡಿದ್ದೇ ಒಂದು, ಸಮುದ್ರದಿಂದ ಮೊದಲು ಹೊರಬಂದಿದ್ದೇ ಇನ್ನೊಂದು. ಅಮೃತಕ್ಕೂ ಮುಂಚೆ ಬಂದಿದ್ದು ಹಾಲಾಹಲ. ಅಬ್ಬಾ, ಇಡೀ ಸೃಷ್ಟಿಯನ್ನೇ ನಾಶ ಮಾಡಬಲ್ಲಂತ ಘೋರ ವಿಷ. ಅದರ ತಾಪಕ್ಕೆ ದೇವತೆಗಳೇ ದಿಕ್ಕಾಪಾಲಾಗಿ ಓಡಿಹೋದ್ರು. ಇಡೀ ಬ್ರಹ್ಮಾಂಡವೇ ಒಂದು ಕ್ಷಣದಲ್ಲಿ ನಾಶವಾಗುವ ಅಪಾಯಕ್ಕೆ ಸಿಲುಕಿತು. ಆಗ ಇಡೀ ಲೋಕವನ್ನೇ ಕಾಪಾಡೋಕೆ ಮುಂದೆ ಬಂದಿದ್ದು ಮಹಾದೇವ. ಆತ ಆ ವಿಷವನ್ನ ಕುಡಿದ. ಆದರೆ ಪಾರ್ವತಿದೇವಿ ಆ ವಿಷ ಹೊಟ್ಟೆ ಸೇರ್ದಂಗೆ ಗಂಟ್ಲಲ್ಲೇ ತಡೆದ್ಬಿಟ್ಲು. ವಿಷದ ಪ್ರಭಾವದಿಂದ ಶಿವನ ಕಂಠ ನೀಲಿಯಾಯಿತು. ಆತ ನೀಲಕಂಠನಾದ. ಶಿವನ ಆ ಮಹಾತ್ಯಾಗಕ್ಕೆ ಕೃತಜ್ಞತೆ ಸಲ್ಲಿಸೋಕೆ ದೇವತೆಗಳೆಲ್ಲರೂ ರಾತ್ರಿಯಿಡೀ ಅವನ ನಾಮಸ್ಮರಣೆ ಮಾಡ್ತಾ ಜಾಗರಣೆ ಮಾಡಿದ್ರು. ಆ ರಾತ್ರಿಯೇ ಮಹಾಶಿವರಾತ್ರಿ ಅಂತ ಪ್ರಸಿದ್ಧವಾಯಿತು. ಈಗ ನಮ್ಮ ಕರ್ನಾಟಕದ ಹೆಮ್ಮೆಯ ಗೋಕರ್ಣದ ಕಥೆಗೆ ಬರೋಣ. ಇದು ಬಹಳ ಸ್ವಾರಸ್ಯಕರವಾಗಿದೆ ನೋಡಿ. ರಾವಣ ಶಿವನಿಂದ ಆತ್ಮಲಿಂಗವನ್ನ ಪಡ್ಕೊಂಡು ಲಂಕೆಗೆ ಹೊತ್ತೊಯ್ತಿರ್ತಾನೆ. ಶಿವನ ಕಂಡೀಷನ್ ಒಂದೇ, ಲಂಕೆ ತಲುಪುವವರೆಗೂ ಅದನ್ನ ಎಲ್ಲೂ ನೆಲದ ಮೇಲೆ ಇಡಬಾರ್ದು. ದಾರಿಯಲ್ಲಿ ರಾವಣನಿಗೆ ಸಂಧ್ಯಾವಂದನೆ ಮಾಡಬೇಕಾಗುತ್ತೆ. ಆಗ ಗಣೇಶ ಒಂದು ಬಾಲಕನ ವೇಷದಲ್ಲಿ ಬಂದು ಲಿಂಗವನ್ನ ಹಿಡ್ಕೊಳ್ಳೋಕೆ ಒಪ್ಕೋತಾನೆ. ಆದರೆ ಒಂದು ಕಂಡೀಷನ್, 3 ಸಾರಿ ಕೂಗ್ತೀನಿ, ಬರ್ಲಿಲ್ಲ ಅಂದ್ರೆ ಕೆಳಗಿಡ್ತೀನಿ ಅಂತಾನೆ. ರಾವಣ ಬರುವಷ್ಟರಲ್ಲಿ ಗಣೇಶ ಲಿಂಗವನ್ನ ನೆಲದ ಮೇಲೆ ಇಟ್ಟುಬಿಡ್ತಾನೆ. ರಾವಣ ಬಂದು ಎಷ್ಟೇ ಬಲ ಹಾಕಿ ಎತ್ತಿದ್ರೂ ಆ ಲಿಂಗ ಒಂದಿಂಚೂ ಅಲುಗಾಡುವುದೇ ಇಲ್ಲ. ಗೋವಿನ ಕಿವಿಯ ಆಕಾರದಲ್ಲಿ ಅಲ್ಲೇ ಸ್ಥಾಪಿತವಾದ ಆ ಕ್ಷೇತ್ರವೇ ಇವತ್ತಿನ ಗೋಕರ್ಣ. ಈ ಪುರಾಣ ಕಥೆಗಳು ಒಂದು ಕಡೆ ಆದ್ರೆ, ಶಿವರಾತ್ರಿ ನಮ್ಗೆ ಶುದ್ಧ ಭಕ್ತಿಯ ಬಗ್ಗೆ ಒಂದು ದೊಡ್ಡ ಪಾಠವನ್ನೇ ಹೇಳ್ಕೊಡುತ್ತೆ. ಇಲ್ಲಿ ಜ್ಞಾನ ಶಾಸ್ತ್ರಕ್ಕಿಂತ ಮುಗ್ಧ ಮನಸ್ಸಿನ ಭಕ್ತಿಯೇ ದೊಡ್ಡದು ಅನ್ನೋದನ್ನ ಸಾರಿ ಹೇಳುತ್ತೆ. ಶಿವನ ಪೂಜೆಗೆ ದೊಡ್ಡ ದೊಡ್ಡ ಮಂತ್ರಗಳು ಬೇಕಾ? ಕಠಿಣವಾದ ನಿಯಮಗಳೆಲ್ಲ ಬೇಕಾ? ಬಹುಶಃ ಇಲ್ಲ ಅನ್ಸುತ್ತೆ. ಅವನಿಗೆ ಬೇಕಿರೋದು ಕಲ್ಮಶವಿಲ್ಲದ ಮುಗ್ಧವಾದ ಭಕ್ತಿ ಮಾತ್ರ. ಇದಕ್ಕೆ ಬೇಡರ ಕಣ್ಣಪ್ಪನ ಕಥೆಗಿಂತ ದೊಡ್ಡ ಉದಾಹರಣೆ ಇನ್ನೊಂದು ಬೇಕಿಲ್ಲ. ಕಣ್ಣಪ್ಪನಿಗೆ ಶಾಸ್ತ್ರ ಸಂಪ್ರದಾಯ ಯಾವುದೂ ಗೊತ್ತಿರಲಿಲ್ಲ. ಆತ ಬಾಯಲ್ಲೇ ನೀರು ತಂದು ಶಿವಲಿಂಗಕ್ಕೆ ಅಭಿಷೇಕ ಮಾಡ್ತಿದ್ದ. ಹೂವು ಹಣ್ಣುಗಳ ಬದಲು ತಾನು ಬೇಟೆಯಾಡಿನ ಮಾಂಸವನ್ನೇ ನೈವೇದ್ಯ ಮಾಡ್ತಿದ್ದ. ಒಂದು ದಿನ ಶಿವ ಅವನ ಭಕ್ತಿಯನ್ನು ಪರೀಕ್ಷಿಸೋಕೆ ಲಿಂಗದ ಒಂದು ಕಣ್ಣಿನಿಂದ ರಕ್ತ ಬರೋ ಹಾಗೆ ಮಾಡ್ತಾನೆ. ಅದನ್ನ ನೋಡಿದ ಕಣ್ಣಪ್ಪ ಒಂದು ಕ್ಷಣವೂ ಯೋಚಿಸದೆ ತನ್ನ ಕಣ್ಣನ್ನೇ ಕಿತ್ತು ಆ ಜಾಗಕ್ಕೆ ಇಡ್ತಾನೆ. ಆಗ ಇನ್ನೊಂದು ಕಣ್ಣಿನಿಂದ ರಕ್ತ ಬರೋಕೆ ಶುರುವಾಗತ್ತೆ. ಗುರುತಿಗಾಗಿ ತನ್ನ ಕಾಲಿನ ಹೆಬ್ಬೆರಳನ್ನು ಆ ಜಾಗದಲ್ಲಿಟ್ಟು ತನ್ನ ಇನ್ನೊಂದು ಕಣ್ಣನ್ನು ಕೀಳಲು ಸಿದ್ಧನಾಗುತ್ತಾನೆ. ಆ ಮುಗ್ಧ ಭಕ್ತಿಗೆ ಮನಸೋತ ಶಿವ ಪ್ರತ್ಯಕ್ಷನಾಗಿ ಅವನನ್ನು ಹರಿಸ್ತಾನೆ. ಭಕ್ತಿಯಂದ್ರೆ ಇದು ಅಲ್ವಾ? ಇನ್ನೊಂದು ಕಥೆ ಇದೆ, ಗುರುದ್ರುಹ ಅನ್ನೋ ಬೇಟೆಗಾರನದ್ದು. ಈ ಕಥೆಯಂತೂ ಇನ್ನೂ ಅದ್ಭುತವಾಗಿದೆ. ಯಾಕಂದ್ರೆ ಈತ ತನಗೆ ತಿಳಿಯದೆಯೇ ಶಿವರಾತ್ರಿಯ ವ್ರತವನ್ನು ಆಚರಿಸ್ಬಿಡ್ತಾನೆ. ಕಾಡಿನಲ್ಲಿ ದಾರಿ ತಪ್ಪಿದ ಈತ ಪ್ರಾಣಿಗಳಿಗೆ ಹೆದರಿ ಒಂದು ಬಿಲ್ವಪತ್ರೆ ಮರದ ಮೇಲೆ ರಾತ್ರಿಯಿಡೀ ಕೂತಿರ್ತಾನೆ. ಅಂದ್ರೆ ತಿಳಿದೆಯೇ ಜಾಗರಣೆ ಆಯ್ತು. ಹಸಿವಿನಿಂದಿದ್ದ, ಹಾಗಾಗಿ ಉಪವಾಸವೂ ಆಯ್ತು.
ನಿದ್ದೆ ಬರಬಾರ್ದು ಅಂತ ಒಂದೊಂದೇ ಎಲೆ ಕಿತ್ತು ಕೆಳಗೆ ಹಾಕ್ತಾ ಇರ್ತಾನೆ. ಆ ಎಲೆಗಳು ಆ ಮರದ ಕೆಳಗಿದ್ದ ಒಂದು ಶಿವಲಿಂಗದ ಮೇಲೆ ಬೀಳ್ತಾ ಇರ್ತವೆ. ಅಂದ್ರೆ ಬಿಲ್ವಾರ್ಚನೆಯೂ ಆಯ್ತು. ಉಪವಾಸ, ಜಾಗರಣೆ, ಬಿಲ್ವಾರ್ಚನೆ ಮೂಡೂ ತಿಳಿದೆಯೇ ನಡೆದು ಹೋಗುತ್ತೆ. ಅದಕ್ಕೆ ಶಿವ ಅವನ ಪಾಪಗಳನ್ನೆಲ್ಲ ಕ್ಷಮಿಸ್ಬಿಡ್ತಾನೆ. ಯೋಚನೆ ಮಾಡಿ, ತಿಳಿದೇ ಮಾಡಿದ ಪೂಜೆಗೆ ಇಷ್ಟು ಶಕ್ತಿ ಇದ್ರೆ ತಿಳಿದು ಮನಸ್ಪೂರ್ವಕವಾಗಿ ಮಾಡಿದ್ರೆ ಅದರ ಫಲ ಎಷ್ಟಿರ್ಬೇಡ. ಸರಿ, ಕಥೆ ಮತ್ತು ಭಕ್ತಿಯಿಂದೀಚೆಗೆ ಬಂದು ಈಗ ಸ್ವಲ್ಪ ವಿಜ್ಞಾನದ ಕಡೆ ನೋಡೋಣ. ನಮ್ಮ ಹಿರಿಯರು ಹೇಳಿದ್ದ ಪ್ರತಿಯೊಂದು ಆಚರಣೆಯ ಹಿಂದೆ ಒಂದು ವೈಜ್ಞಾನಿಕ ಕಾರಣವೂ ಇದ್ದೇ ಇರುತ್ತೆ. ಈ ಜಾಗರಣೆಯ ಹಿಂದೆಯೂ ಇದೆ. ಯೋಗ ವಿಜ್ಞಾನದ ಪ್ರಕಾರ ಶಿವರಾತ್ರಿಯ ರಾತ್ರಿ ಗ್ರಹಗಳ ಒಂದು ನಿರ್ದಿಷ್ಟ ಸ್ಥಾನದಿಂದಾಗಿ ಭೂಮಿಯ ಉತ್ತರ ಗೋಳಾರ್ಧದಲ್ಲಿರೋ ನಮ್ಮ ದೇಹದ ಶಕ್ತಿ ಸ್ವಾಭಾವಿಕವಾಗಿಯೇ ಮೇಲ್ಮುಖವಾಗಿ ಹರಿಯಲು ಶುರುವಾಗುತ್ತೆ. ಇದನ್ನ ಒಂದು ನ್ಯಾಚುರಲ್ ಎನರ್ಜಿ ಸರ್ಜ್ ಅಂತ ಕರೀಬಹುದು. ಈ ಮೇಲ್ಮುಖವಾಗಿ ಹರಿಯುವ ಶಕ್ತಿಯ ಸಂಪೂರ್ಣ ಲಾಭವನ್ನ ಪಡ್ಕೋಬೇಕಂದ್ರೆ ನಮ್ಮ ಬೆನ್ನುಮೂಳೆ ನೇರವಾಗಿರಬೇಕು. ಅದಕ್ಕಾಗಿಯೇ ಜಾಗರಣೆ ಮಾಡಬೇಕು, ಧ್ಯಾನದಲ್ಲಿ ಕೂರ್ಬೇಕು ಅಂತ ಹೇಳೋದು. ನಾವು ಮಲ್ಕೊಂಡ್ರೆ ಈ ಶಕ್ತಿಯ ಹರಿವಿಗೆ ಅಡ್ಡಿಯಾಗತ್ತೆ. ಇದು ಅಷ್ಟು ಸರಳ. ಪುರಾಣ, ವಿಜ್ಞಾನ ಎಲ್ಲವನ್ನೂ ದಾಟಿ ಈಗ ನಾವು ಶಿವರಾತ್ರಿಯ ಅತ್ಯಂತ ಆಳವಾದ ಸತ್ಯದ ಕಡೆಗೆ ಬಂದಿದ್ದೇವೆ. ಆ ಅಂತಿಮ ರಹಸ್ಯ ಎಲ್ಲೋ ಹೊರಗಿಲ್ಲ, ಅದು ನಮ್ಮೊಳಗೇ ಇದೆ. 12ನೇ ಶತಮಾನದ ಬಸವಣ್ಣನವರ ಈ ವಚನವನ್ನೊಮ್ಮೆ ಕೇಳಿ. ಎಷ್ಟು ಅದ್ಭುತವಾದ ಮಾತು! ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ. ನಿಜವಾದ ದೇವಾಲಯ ಕಲ್ಲು ಮಣ್ಣಿನಿಂದ ಕಟ್ಟಿದ್ದಲ್ಲ, ನಮ್ಮ ದೇಹವೇ ನಿಜವಾದ ದೇವಾಲಯ ಅಂತಾರೆ ಬಸವಣ್ಣನವರು. ಹಾಗಾದ್ರೆ ಇದರ್ಥ ಏನು? ನಿಜವಾದ ಪೂಜೆ ಅಂದ್ರೆ ಹೊರಗೆ ಮಾಡುವ ಆಚರಣೆಗಳೆಲ್ಲ ನಮ್ಮ ಅಂತರಂಗವನ್ನು ಶುದ್ಧಿ ಮಾಡ್ಕೊಳ್ಳೋದು, ನಮ್ಮ ಮನಸ್ಸಿನಲ್ಲಿರೋ ಕೆಟ್ಟ ಯೋಚನೆಗಳನ್ನು ತೊಳೆದು ಶುದ್ಧ ಮಾಡಿಕೊಳ್ಳೋದೇ ನಿಜವಾದ ಅಭಿಷೇಕ. ನಮ್ಮೊಳಗಿನ ಆ ಶಿವತತ್ವವನ್ನು ಅರಿಯೋದೇ ನಿಜವಾದ ಶಿವರಾತ್ರಿ. ಹಾಗಿದ್ರೆ ಶಿವರಾತ್ರಿಯ ಈ 3 ಆಚರಣೆಗಳನ್ನ ಒಟ್ಟಿಗೆ ನೋಡೋಣ. ಉಪವಾಸ, ಇದು ದೇಹಕ್ಕೆ ವಿಶ್ರಾಂತಿ ಕೊಟ್ಟು ಶಕ್ತಿಯನ್ನ ಒಳಮುಖವಾಗಿ ತಿರುಗಿಸಲು. ಬಿಲ್ವಾರ್ಚನೆ, ಇದು ಭಕ್ತಿಯನ್ನ ವ್ಯಕ್ತಪಡಿಸುವ ಒಂದು ಸರಳ ಸಂಕೇತ. ಮತ್ತು ಜಾಗರಣೆ, ಇದು ಬ್ರಹ್ಮಾಂಡದ ಶಕ್ತಿಯನ್ನ ನಮ್ಮೊಳಗೆ ಸ್ವೀಕರಿಸಲು ಇರುವ ಒಂದು ವೈಜ್ಞಾನಿಕ ಅವಕಾಶ. ಎಲ್ಲವೂ ಒಂದಕ್ಕೊಂದು ಸಂಬಂಧಿಸಿ